ಸೊ ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಸೊ ನಾನು ಅಣ್ಣಯ್ಯ ಸೀರಿಯಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೊಂದು. ನಿಮ್ಮ ಪ್ರೋತ್ಸಾಹ ಸದಾಕಾಲ ಹೀಗೆ ಇರಲಿ. ಬನ್ನಿ ನಾನು ಕುಟುಂಬನ ಪರಿಚಯ ಮಾಡ್ಕೊಡ್ತೀನಿ. ಸೊ ಈ ಮನೆಗೆ ನಾನೇ ಹಿರಿಮಗ. ಅಮ್ಮ, ಇವರು ನಮ್ಮ ಅಜ್ಜಿ, ನಮ್ಮ ಅಪ್ಪನ ಅವ್ವ. ಏನಜ್ಜಿ ಊಟ ಮಾಡ್ದಾ? ಸ್ವಲ್ಪ ಇವ್ರಿಗೆ ಕಿವಿ ಕೇಳಲ್ಲ, ಜೋರಾಗೆ ಮಾತಾಡಬೇಕು. ಏನಪ್ಪ ಮಲ್ಲಪ್ಪ, ಇನ್ನು ಯಾಕೆ ಇಷ್ಟು ಲೇಟ್ ಆಗಿ ಬಂದಿ? ಅಜ್ಜಿ ಈಗ ಬಂದೆ. ಏನು ಬಾವಿಯಾ? ಬಾವಿ ಹತ್ರ ಹೋಗಿಲ್ಲ, ನಿಂದೆ ಹೋಗ್ತೀನಿ ಈಗ. ಇವ್ರಿಗೆ ಸ್ವಲ್ಪ ಕಿವಿ ಕೇಳಲ್ಲ, ನಾವೇ ಜೋರಾಗಿ ಮಾತಾಡಬೇಕು. ಏನಪ್ಪ ಮಲ್ಲಪ್ಪ ಲೇಟ್ ಆಗಿ ಬಂದಿ? ಅಯ್ಯೋ ಕೆಲಸ ಇತ್ತವ ಅದಕ್ಕೆ. ಇವರು ನಮ್ಮ ತಾಯಿ ನಿಂಗಮ್ಮ. ಈ ಮನೆಯ ಪೂರ್ವಾಧಿಕಾರಿ ನಮ್ಮಮ್ಮನೆ. ಅಡಿಗೆ ಮನೆಗೆ ಸೀಮಿತ ಯಾವಾಗ್ಲೂ. ನಡಿಯಪ್ಪ ಊಟ ಮಾಡಿ ನಡಿ. ಏನು ಮಾಡಿವೆ? ರೊಟ್ಟಿ ಮಾಡಿಯನ? ಒಂದು ಪಾನಿ ಬರ್ತೀನಿ ಅಂತ ರೊಟ್ಟಿ ಮಾಡಿಟ್ಟಿನಿ ಬಾ. ಮಲ್ಲು ಅಪ್ಪ ನಡ್ರಿ ಊಟ ಮಾಡೋಣ. ನಮ್ಮಪ್ಪ ಮಗುಂಡಪ್ಪ. ಏನು ಮಲ್ಲಪ್ಪ ಆಯ್ತನಲ್ಲ? ಅಪ್ಪ ರಾಶಿ ಮಾಡಕ್ಕೆ ಹಾಕಿ ಬಂದೀನಿ, ಹೋಗ್ತೀನಿ ಈಗ ವಾಪಸ್ಸು. ಊಟ ಮಾಡಿ ಹೋದ್ರತಂತೆ ಬಂದೆ. ಸರಿನಪ್ಪ ಹಾಕಿ ಹೋಗು. ನಡ್ರಿ ಊಟ ಮಾಡೋಣ. ಬರ್ತೀನಿ ಒಂದಿಟ ಹೊಲ್ದಾಗ ಕೆಲಸ ಐತಿ, ಮುಗಿಸ್ಕೊಂಡು ಹೋಗ್ತೀನಿ. ಬೆಳಿಗ್ಗೆ ಲೇಟ್ ಆಗ್ತೀನಿ ನಾಳೆ. ನಂದಂಗ ತಮ್ಗಳು ಬರ್ತಾರೆ ಇಬ್ರು, ಸಾಲಿಗೆ ಹೋಗ್ಯಾರಲ್ಲ, ಅವ್ರದ್ದೇನೋ ಅಂತ ನೋಡಿ ವಿಚಾರಿಸ್ಕೊಂಡಿಟ. ನಾ ಎಲ್ಲ ವಿಚಾರಿಸ್ತೀನಿ ಹೋಗಪ್ಪ. ಆದರೆ ನಮ್ಮ ಅಪ್ಪಗೆ ಒಂದು ಬೇಜಾರು ಏನಂತಂದ್ರೆ ನನ್ನ ಜೋಡಿ ಜಾಸ್ತಿ ಮಾತಾಡೋಂಗಿಲ್ಲ. ಯಾಕಂದರೆ ನಾನು ಸಾಲಿ ಕಲ್ತಿಲ್ಲ ಅನ್ನೋದು ಅವ್ರಿಗೆ ಭಾಳ ಬೇಜಾರೈತಿ. ಅವ್ರಿಗೆ ಭಾಳ ಪ್ರೀತಿ ಇರೋದು ನನ್ನ ಸಣ್ಣ ತಮ್ಮ ದೊಡ್ಡ ತಮ್ಮನ ಮೇಲೆ. ಅಣ್ಣ ಯಾವ ಬಂದ್ಯಾ ಊರಿಂದ? ನಿನ್ನೆ ಬಂದಣ್ಣ. ಇವನು ಲಾ ಮಾಡ್ಬೇಕು ಅನ್ನೋದು ಭಾಳ ಆಸೆ ಐತಿ. ಈಗ ಬಿ.ಕಾಮ್ ಮಾಡ್ತಿದ್ದಾನ. ಎಲ್ಲಿಗೆ ಬಂತು ನಿನ್ನ ಅಭ್ಯಾಸ ಎಲ್ಲ? ನಡೀತಿದೆ ಅಣ್ಣ. ಈ ಸಲ ಮಾತ್ರ ನಾನು ಲಾಯರ್ ಆಗ್ಬೇಕು ಅನ್ನೋದು ಭಾಳ ಆಸೆ ಐತಣ್ಣ. ಸರಿನಪ್ಪ, ನೀ ಹೆಂಗಂತ ಹೆಂಗೆ ಮಾಡು ಅಣ್ಣ. ನೀ ಯಾವ ಬಂದ್ಯೋ? ಈಗ ತಾನೇ ಬಂದೆ ನೋಡು. ಇವನು ಮೂರನೇದವನು. ಇವನಿಗೆ ಈಗ ಆಲ್ರೆಡಿ PUC ಆಗಿದೆ. MBBS ಮಾಡ್ಬೇಕಂತ ಎಕ್ಸಾಮ್ ಬರೀತಿದ್ದಾನೆ. ನೋಡೋಣ ಏನಾಗುತ್ತೆ ಅಂತ. ಅಣ್ಣ, ನನಗೆ ಈ ಸಲ PUC ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. MBBS ಸೀಟ್ ಸಿಕ್ಕಿದೆ. ಸ್ವಲ್ಪ ಡೊನೇಷನ್ ಕೊಡಬೇಕು, ಕೊಡ್ತೀಯಲ್ಲ? ಸರಿನಪ್ಪ ಕೊಡ್ತೀನಿ. ಅಣ್ಣ ಅಣ್ಣ ನನ್ನೇ ಮರೆತು ಬಿಡ್ತೀಯ ನೀನು? ನಿನ್ನೆ ಹೆಂಗೋ ಮರೆಯೋದು? ನನ್ನ ಮುದ್ದು ತಮ್ಮ ಅಲ್ವಾ ನೀನು? ಏನು ಮಾಡಿದೆ ಇವತ್ತು? ಸ್ಕೂಲ್ಗೆ ಹೋಗಿದ್ದಾ? ಇವನು ಇವಾಗ ಫಸ್ಟ್ ಇಯರು. ಬಟ್ ಫ್ಯಾಷನ್ ಅಂದರೆ ಅವನಿಗೆ ತುಂಬ ಹುಚ್ಚು. ಕಲಿಯೋ ಅಂದರೆ ನನ್ನ ಗತಿ ನಾನು ಓದಲ್ಲ, ಬರೀ ಡ್ಯಾನ್ಸು ಸಾಂಗ್ಸು ಅಂತಿರ್ತಾನೆ. ಎಲ್ಲಿ ಇವನು ಅಪ್ಪನ ಕಡೆ ಬೆಂಡೆ ಎತ್ತಿಸ್ಕೊಂತಾನೋ ಗೊತ್ತಿಲ್ಲ. ಹೋಗಿದ್ದೆ ಅಣ್ಣ. ಹೋಗಿಲ್ಲ ಅಂದರೆ ಇದೆಯಲ್ಲ ಈ ಸಲ. ಆಯ್ತಾಯ್ತು, ಹೊಟ್ಟೆ ಹಸಿದೆ, ಊಟ ಮಾಡ್ತೀನಿ ಸರಿ. ಇವನು ತಪ್ಪಿಸ್ಕೊಳ್ಳೋದೇ ಆಯಿತು. ಅಣ್ಣ, ಇವಳು ನನ್ನ ಕೊನೆ ತಂಗಿ, ಚಿಕ್ಕ ತಂಗಿ. ನನ್ನ ತುಂಬಾ ಪ್ರೀತಿ ಇವಳ ಮೇಲೆ. ಇವಳಂದರೆ ನಮ್ಮ ಮನೆಯವರೆಲ್ಲರಿಗೂ. ಏನಮ್ಮ ಇಷ್ಟೊತ್ತೋಯ್ತು, ಊಟ ಮಾಡುವ ಹೋಗೋಣ. ನಾನು ಯಾವತ್ತಾದ್ರೂ ನೀನು ಬಿಟ್ಟು ತಿಂತೀನಾ? ನಿನ್ನ ಜೋಡಿನೇ ಅಲ್ವಾ, ನಡಿ ನಾನು ಮಾಡ್ತೀನಿ. ಸರಿ ಬಾ. ಒಬ್ಬಳಿದ್ದಾಳೆ ನನಗಿನ್ನ ಚಿಕ್ಕವಳು ಇನ್ನೊಬ್ಳು. ಅವಳು ಮದುವೆ ಮಾಡಿಕೊಟ್ಟಿದ್ದೀವಿ ಅವಳನ್ನ. ಸೊ ಇದು ನನ್ನ ಕುಟುಂಬ. ನೋಡ್ರವ್ವ, ನನ್ನ ಮೊಮ್ಮಗ ಎಲ್ಲರ ಬಗ್ಗೆನೂ ಹೇಳ್ದ. ನನ್ನ ಮೊಮ್ಮಗನ ಬಗ್ಗೆ ನಾ ಹೇಳ್ತೀನಿ ಬರ್ರಿ. ನನ್ನ ಮೊಮ್ಮಗ ಹುಟ್ಟಿದಾಗ ಏನೂ ಇದ್ದಿದ್ದಿಲ್ಲ, ಎಲ್ಲ ಅವನೇ ದುಡಿದು ಸಂಪಾದಿಸೋದು ಇದೆಲ್ಲ. ಅವನು ಸಾಲಿ ಕಲೀಲಿಲ್ಲ. ಯಾಕಂದರೆ ಕಲಿತ್ರೆ ತನ್ನ ತಮ್ಮಗಳಿಗೆ ಸಾಲಿ ಕಲ್ಸೋಕ್ಕಾಗಲ್ವಲ್ಲ ಅಂತ ಸಾಲಿ ಕಲಿಯೋದು ಬಿಟ್ಟು ತಮ್ಮಗಳಿಗೆ ಕಷ್ಟಪಟ್ಟು ಸಾಲಿ ಕಲಿಸ್ತಿದ್ದಾನೆ. ಆದರೆ ಇದು ಗೊತ್ತಾಗ್ತಿಲ್ಲ ನಮ್ಮ ದಡ್ಡ ಮುಂಡೆ ನನ್ನ ಮಗಂಗೆ. ನನಗೆ ಕಿವಿ ಕೇಳದೇ ಇರ್ಬೋದು, ಬಟ್ ಕಣ್ಣು ಕಾಣುತ್ತೆ. ನನ್ನ ಕಣ್ಣಿಂದ ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ಗೊತ್ತಾಗುತ್ತೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚಬಾರ್ದಲ್ವಾ? ಅದೇ ನಂದು. ಓಕೆ ವೀಕ್ಷಕರೇ, ನಮ್ಮ ಕುಟುಂಬದ ಪರಿಚಯ ನಿಮಗಾಯ್ತಲ್ಲ. ನಾಳೆಯಿಂದ ಮತ್ತೆ ಸಿಗೋಣ. ನಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.